ಜನನಾಯಕನ್ directed by H. Vinod, starring ತಲಪತಿ ವಿಜಯ್, ಬಾಬಿ ಡಾಯ್ಲ್ ಆ್ಯಂಡ್ ಪೂಜಾ ಹೆಗ್ಡೆ ಆ್ಯಂಡ್ ತುಂಬ ಜನ ಇದ್ದಾರೆ. ಸೊ ಈ ಸಿನಿಮಾದ ಟ್ರೇಲರ್ ನಿನ್ನೆ ಬಂದಿತ್ತು. ಗೊತ್ತಿದ್ದು ಸ್ವಲ್ಪ ರಾ ವಿಡಿಯೋ ಹಾಕಿದ್ದೆ ನಾನು ಸುಮ್ಮನೆ. ಟ್ರೇಲರ್ ಸ್ವಲ್ಪ ಯಾವ ಥರ ಅನ್ನಿಸ್ತು ಅಂತ, ಹಾಗೆ ಸ್ವಲ್ಪ ಡಿಸ್ಕಷನ್ ಕೂಡ ಇತ್ತು ಅದರಲ್ಲಿ. ಸೊ ಆ ವಿಡಿಯೋ ಕೆಳಗಡೆ ಕಮೆಂಟಲ್ಲಿರುತ್ತೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಆಗಿರುತ್ತೆ. ಸೊ ಹೋಗಿ ಆ ವಿಡಿಯೋ ಕೂಡ ನೋಡ್ಬೋದು ನೀವು. ಸೊ ಇದರ ನಿನ್ನೆಯಿಂದ ಕೂಡ ಅದೇ ತುಂಬ ಚರ್ಚೆ ಆಗ್ತಾ ಇರೋದು, ಇದು ಭಗವಂತ್ ಕೇಸರಿ ರೀಮೇಕ್ ಅಂತ. ಸೊ ಇದು ಅಫಿಷಿಯಲ್ ಆಗೇನು ಅವ್ರೇನು ಅನೌನ್ಸ್ ಮಾಡಿಲ್ಲ ಅಂದರೂ ಕೂಡ ಟ್ರೇಲರ್ ನೋಡಿದಾಗ ಎಲ್ರಿಗೂ ಕೂಡ ಅದೇ ಅನಿಸುತ್ತೆ, ಒಂದು ರೀಮೇಕ್ ಫಿಲ್ಮ್ ಅಂತ ತುಂಬ ಅನಿಸುತ್ತಾ ಇದೆ. ಸ್ಟೋರಿ ಭಗವಂತ್ ಕೇಸರಿದ ಅಥವಾ ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಮಾಡಿದಾರಾ ಅದು ಗೊತ್ತಿಲ್ಲ. ಇದು ಭಗವಂತ್ ಕೇಸರಿ ರೀಮೇಕಾ? ಒಟ್ನಲ್ಲಿ ಮೇಲೆ ನೋಡಿದ್ರೆ ಗುರು, ಆ ಫೈಟ್ ಸೀನು, ಆ ಲೊಕೇಶನ್ನು ಸೇಮ್ ಟು ಸೇಮ್ ಅನಿಸುತ್ತೆ. ಗೆಟಪ್ ಅಟ್ಟೆ ಚೇಂಜು, ಹಾಗೆ ಹೀರೋ ಚೇಂಜು ಸೇಮ್ ಟು ಸೇಮ್ ಇದೆ ನನಗನ್ಸುತ್ತೆ. ಆ ಸ್ಟೋರಿ ಲೈನ್ ಮಾತ್ರ ಸಿಮಿಲರ್ ಇರುತ್ತೆ. ಇದು ತಲಪತಿಯವರ ಲಾಸ್ಟ್ ಫಿಲ್ಮ್, ಅವರೇ ಕೂಡ ಅನೌನ್ಸ್ ಮಾಡಿದ್ದಾರೆ. ನನಗೆ ಒಂದೇನು ಅರ್ಥ ಆಗ್ತಾಯಿಲ್ಲ, ಲಾಸ್ಟ್ ಫಿಲಿಮ್ ಹೈ ಎಂಡಿಂಗ್ನಲ್ಲಿ ಅವ್ರಿಗೆ ಇರಬೇಕಂತ ನಾನು ಅಂದ್ಕೊಳ್ತೀನಿ. ಓಕೆ, ಈಗ ಪ್ರಚಾರ ಅಥವಾ ಅದಕ್ಕಿಂತ ಮೇಲ್ನೋಟಕ್ಕೆ ನೋಡಿದ್ರೆ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ದಾಖಲೆ ಮಾಡ್ತಾ ಇದೆ ಬಿಕಾಸ್ ಆಫ್ ಹೈ ರೇಟ್ ಟಿಕೆಟ್ ಪ್ರೈಸು. ಬೆಂಗಳೂರಲ್ಲೇ ತುಂಬ ಹೈ ರೇಟ್ ಇದೆ. ಆಮೇಲೆ ತಮಿಳ್ನಾಡಲ್ಲಿ ಯಾವ ರೇಂಜಿಗೆ ಇರಬಾರ್ದಂತ ಗೆಸ್ ಮಾಡಿ, ನನಗೆ ಗೊತ್ತಿಲ್ಲ. ಬಟ್ ತುಂಬ ಹೈ ಲೆವೆಲ್ ಟಿಕೆಟ್ ಪ್ರೈಸ್ನ ಇಟ್ಟಿದ್ದಾರೆ. ಇದು ಅವರ ಲಾಸ್ಟ್ ಫಿಲ್ಮ್ ಅಂತ. ಫ್ಯಾನ್ಸಿಗೆ ಅದೊಂದು ಎಮೋಷನ್ ಇರುತ್ತೆ. ಓಕೆ ಬಟ್ ನಾರ್ಮಲ್ ಆಡಿಯನ್ಸಿಗೆ ಆ ಎಮೋಷನ್ ಇರಲ್ಲ. ಆ್ಯಕ್ಚುಲಿ ನನಗೂ ಕೂಡ, ನಾವು ದುಡ್ಡು ಕೊಟ್ಟು ಸಿನಿಮಾ ನೋಡ್ತಾ ಇದ್ದೀವಿ ಅಂದಾಗ, ಆ ಸಿನಿಮಾ ನೋಡಿದಾಗ ನಮಗೆ ಒಂದು ಸಾರ್ಥಕತೆ ಬರಬೇಕು. ಯಾವ ಥರ, ಒಪ್ಪ ₹100 ಖರ್ಚು ಮಾಡಿದ್ದಕ್ಕೂ ಒಳ್ಳೇದಾಯಿತು ಅನ್ನೋ ಒಂದು ಮನೋಭಾವ ಬರಬೇಕು. ಸೊ ಅಲ್ಲಿ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಫ್ಯಾನ್ಸ್ ಹೋಗ್ತಾರೆ, ಆದರೆ ನಾವಲ್ಲ. ಅದು ಸಿನಿಮಾ ಬಂದಾಗಲೇ ಗೊತ್ತಾಗುತ್ತೆ. ಸೊ ನಾನು ಇಲ್ಲಿ ಒಂದೇನು ಪರ್ಟಿಕ್ಯುಲರಾಗಿ ಇದು ಮಾಡ್ತಾಯಿದ್ದೀನಿ ಅಂತಂದರೆ, ಭಗವಂತ್ ಕೇಸರಿ ಏನು ದೊಡ್ಡ ಮೆಗಾ ಬ್ಲಾಕ್ ಬಸ್ಟರ್ ಸಿನಿಮಾ ಏನಲ್ಲ. ಸೊ ಅದ್ರ ರಿಮೇಕು, ಅದ್ರ ಕಥೆನ ಇವರು ಇನ್ನೂ ಬೇರೆ ರೀತಿಯಲ್ಲಿ ಹೇಳ್ತೀನಿ ಅಂತ ಹೊರಡಕ್ಕೆ ಹೋದರೆ ನನಗೆ ಅದು ಅರ್ಥನೇ ಆಗ್ತಾಯಿಲ್ಲ. ಯಾವ ಆ್ಯಂಗಲ್ ಟ್ರೇಲರ್ನ ಬಿಟ್ಟಿದ್ದಾರೆ ಅವರು ಅಂತ. ಇನ್ನೂ ಡಿಫ್ರೆಂಟಾಗಿ ಟ್ರೇಲರ್ ಬಿಡ್ಬೋದಿತ್ತ ಅಂದರೆ ಓಕೆ, ಗೊತ್ತಿಲ್ಲ. ಸ್ಟೋರಿ ಇದೇ ಥರ ಇದ್ದರೆ, ಇದೇ ಥರ ಟ್ರೇಲರ್ ಬಿಟ್ಟಿದ್ದಾರೆ ಅಂದರೆ ಓಕೆ, ಏನು ಮಾಡೋಕ್ಕೆ ಬರಲ್ಲ. ಬಟ್ ಬೇರೆ ಥರ ಸ್ಟೋರಿ ಇತ್ತು, ಟ್ರೇಲರ್ ಈ ಥರ ಕಟ್ ಮಾಡಿದ್ದಾರೆ ಅಂದರೆ ಅದನ್ನ ಬ್ಲೇಮ್ ಎಡಿಟ್ ಮಾಡಿದವ್ರ ಮೇಲೆ ಹೋಗುತ್ತೆ. ಸಿನಿಮಾದ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇದೆ ಬಿಕಾಸ್ ಆಫ್ ಇದು ಲಾಸ್ಟ್ ಫಿಲ್ಮ್ ಒಂದು ಚೆನ್ನಾಗಿ ಮಾಡಿರ್ತಾರೆ ಅಂತ. ಸೊ ನೋಡುವ, ಒಂದು ಗುಡ್ ಫಿಲ್ಮ್ಸ್ ಅಟ್ಟೆ ಸಾಕು ನಮಗೇನು ಆ ಲೆವೆಲ್ ಈ ಲೆವೆಲ್ ಅಂತಲ್ಲ. ಒಂದು ವಾಚಬಲ್ ಸಿನಿಮಾ ಇದಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಸಿನಿಮಾ ರೆಕಾರ್ಡ್ ಬ್ರೇಕ್ ಮಾಡೋಂತೂ ಗ್ಯಾರಂಟಿ ಬಿಕಾಸ್ ಆಫ್ ಲಾಸ್ಟ್ ಫಿಲ್ಮ್ ಅಲ್ವಾ. ನನಗನ್ಸುತ್ತೆ ಇನಿಷಿಯಲಿ ಚೆನ್ನಾಗಿರೋ ಓಪ್ನಿಂಗ್ ಪಡ್ಕೊಳ್ಳುತ್ತೆ ಈ ಸಿನಿಮಾ. ಆ್ಯಂಡ್ 1 ವೀಕ್ ಕೂಡ ಚೆನ್ನಾಗಿ ಪಡ್ಕೊಳ್ಬೋದು. ಸಿನಿಮಾ ಚೆನ್ನಾಗಿದ್ದರೆ ತುಂಬ ಸಕ್ಸಸ್ನ ಕಾಣುತ್ತೆ, ಇಲ್ಲ ಅಂದರೆ ಸ್ವಲ್ಪ ಎಡವಟ್ಟಾಗೇ ಆಗುತ್ತೆ. ಅದನ್ನೇ ಹೇಳೋದು, ಚೆನ್ನಾಗಿ ಲಾಸ್ಟಲ್ಲಿ ಹೈ ಎಂಡ್ ನೋಟ್ ಮಾಡಿದರೆ ಚೆನ್ನಾಗಿರೋದು. ಬಿಕಾಸ್ ಆಫ್ ನಾನು H. ವಿನೋದ್ ಅವರ ಸಿನಿಮಾ ಸೀನ್ ನೋಡಿದ್ದೀನಲ್ಲ, ಸೊ ಒಂದು ಒಳ್ಳೆ ಪ್ರಯತ್ನ ಪಟ್ಟಿರ್ತಾರೆ ಅನ್ನೋದು ಒಂದು ಮ್ಯಾಟ್ರ್ ಆಗುತ್ತೆ. ಇದು ಜಸ್ಟ್ ಒಂದು ಡಿಸ್ಕಷನ್ ಅಷ್ಟೇ. ಬಿಕಾಸ್ ಆಫ್ ಇಲ್ಲಿ ಬ್ರೇಕ್ ಡೌನ್ ಅಂತ ಅಥವಾ ಇನ್ನೂ ಏನೋ ಎಲಿಮೆಂಟ್ಸ್ ಇದೆ, ಅದನ್ನು ನೋಡಬೇಕು ಅಂತ ನಾವು ಈ ಟ್ರೇಲರಲ್ಲಿ ಅದು ಇಲ್ಲವೇ ಇಲ್ಲ. ತುಂಬ ಆ್ಯಕ್ಷನ್ಸ್ ಇಟ್ಟಿದ್ದಾರೆ ಆ್ಯಂಡ್ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಯಾವ ಥರ ಕ್ಯಾರೆಕ್ಟರ್ ಬಿಹೇವ್ ಮಾಡುತ್ತೆ ಅದನ್ನು ತೋರಿಸಿದ್ದಾರೆ. ಸ್ಟೋರಿಯನ್ನು ಹುಡ್ಕೋಕ್ಕಾಗಲ್ಲ ಅಂದರೂ ಕೂಡ, ಬಟ್ ಸಿಮಿಲರ್ ಸ್ಟೋರಿ ಅಂತ ಅನ್ನಿಸ್ತಾ ಇದೆ. ನಿಮಗೂ ಕೂಡ ಅನ್ನಿಸುತ್ತೆ ಆ್ಯಂಡ್ ತುಂಬ ಜನಕ್ಕೆ ಅನಿಸಿದೆ. ಇನ್ನು ಸ್ವಲ್ಪ ಬೇಜಾರು ಏನಂದರೆ, ನಾನು ಆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಈ ವಿಡಿಯೋದಲ್ಲೂ ಕೂಡ ಅದನ್ನೇ ಹೇಳ್ತಾ ಇರೋದು. ಈ ಸಿನಿಮಾ ಮಾಡಿದವರು ಕನ್ನಡದವರು, KVN ಪ್ರೊಡಕ್ಷನ್ ಹೌಸ್ ಅವರು. ಸೊ ಅವರು ತೆಲುಗುನ ಡಬ್ ಮಾಡಿದ್ದಾರೆ, ಹಿಂದಿನ ಡಬ್ ಮಾಡಿದ್ದಾರೆ, ಬಟ್ ಕನ್ನಡಕ್ಕೆ ಡಬ್ ಮಾಡಿಲ್ಲ. ಸೊ ನನಗೆ ತಮಿಳ್ ಬರದೇ ಇರೋ ಕಾರಣ ಇದರ ರಿವ್ಯೂ ಬರಲ್ಲ. ನನಗೆ ಅರ್ಥನೂ ಆಗಲ್ಲ. ಸೊ ಅದಕ್ಕೆ ಸಿನಿಮಾ ರಿವ್ಯೂ ಬರಲ್ಲ. ಅದ್ರ ಬಗ್ಗೆ ನಾನು ಹೋದ ವಿಡಿಯೋದಲ್ಲಿ ತುಂಬ ಕ್ಲಾರಿಟಿಯಾಗಿ ಹೇಳಿದ್ದೆ. ಅದ್ರ ಬಗ್ಗೆ ನೋಡಿ ಅದನ್ನು ಅಂದ್ಕೊಳ್ತೀನಿ. ಸೊ ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.